ನಮಸ್ಕಾರ. ಇವತ್ತಿನ ವಿಡಿಯೋ ತೆಂಡೂಲ್ಕರ್ ಅವರಿಗೆ IPOದಲ್ಲಿ 25.5 ಕೋಟಿ ಬಂಪರ್ ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು ಗಾದೆ ಮಾತಿದೆ, ದುಡ್ಡಿರುವವರಿಗೆ ಮತ್ತಷ್ಟು ದುಡ್ಡು ಬರುತ್ತೆ, ಬಡವರಿಗೆ ಯಾವ ದುಡ್ಡು ಬರುವುದಿಲ್ಲ. ಅದೇ ರೀತಿ ಈಗ ತೆಂಡೂಲ್ಕರ್ ಅವರ ಸ್ಟೋರಿ ಹೇಳ್ತಾ ಇದ್ದೇನೆ. ಈ ವರ್ಷ IPOಗಳಿಗೆ ಒಂದು ಒಳ್ಳೆ ಸೀಸನ್ ಇತ್ತು, ಬುಲ್ಲಿ ಸೆಂಟಿಮೆಂಟ್ ಇತ್ತು. ಮಾರ್ಕೆಟ್ ಅಲ್ಲಿ ಲಾರ್ಜ್ ನಂಬರ್ ಆಫ್ IPOಗಳು ಬಂದವು. ಹೆಚ್ಚಿನ IPOಗಳು ಮಲ್ಟಿಪಲ್ ಟೈಮ್ ಸಬ್ಸ್ಕ್ರೈಬ್ ಆದವು ಮತ್ತು ಇನ್ವೆಸ್ಟರ್ಸ್ಗೆ ಹ್ಯೂಜ್ ಲಿಸ್ಟಿಂಗ್ ಗೇನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಒಂದು IPO ಬಂತು ಮಾರುಕಟ್ಟೆಯಲ್ಲಿ, ಆಜಾದ್ ಇಂಜಿನಿಯರಿಂಗ್. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಲಿಸ್ಟ್ ಕೂಡ ಆಗಿದೆ. ಶೇರ್ ಅನ್ನು ಇಶ್ಯೂ ಮಾಡಿದ್ದು 524 ರೂಪಾಯಿಗೆ 28ನೇ ತಾರೀಕು ಡಿಸೆಂಬರ್ ಮತ್ತು ಲಿಸ್ಟ್ ಆಗಿದ್ದು 720 ರೂಪಾಯಿಗೆ 37% ಪ್ರೀಮಿಯಂ ಹೊಂದಿದೆ. ಆ ಇಶ್ಯೂ ಅಂದ್ರೆ ಆಜಾದ್ ಇಂಜಿನಿಯರಿಂಗ್ 80.6 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿತ್ತು. 9 ತಿಂಗಳುಗಳ ಕೆಳಗೆ ಈ ಆಜಾದ್ ಇಂಜಿನಿಯರಿಂಗ್ ಕಂಪನಿಯವರು ಪಾಪ್ಯುಲರ್ ಸ್ಪೋರ್ಟ್ಸ್ ಪೀಪಲ್ ಸಚಿನ್ ತೆಂಡೂಲ್ಕರ್, VVS ಲಕ್ಷ್ಮಣ್, PV ಸಿಂಧು, ಸೈನಾ ನೇಹ್ವಾಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅತಿ ಕಡಿಮೆ ಬೆಲೆಗೆ ನಿಮಗೆ IPOದ ಶೇರ್ಗಳನ್ನು ಕೊಡ್ತೇವೆ, ನೀವು ಅದನ್ನು IPOದಲ್ಲಿ ಜಾಸ್ತಿ ಬೆಲೆ ಬಂದಾಗ ಮಾರಿಕೊಳ್ಳಬಹುದು ಅಂತ ಒಂದಷ್ಟು ಕನ್ವಿನ್ಸ್ ಮಾಡುವುದು. ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ಇಶ್ಯೂ ಪ್ರೈಸ್ 114 ರೂಪಾಯಿ ಇತ್ತು, 10 ರೂಪಾಯಿ ಶೇರ್. ಈಗ ಸಚಿನ್ ತೆಂಡೂಲ್ಕರ್ ಇನ್ವೆಸ್ಟ್ಮೆಂಟ್ ಸಮರಿ ನೋಡಿ, ಕಾಸ್ಟ್ ಪ್ರೈಸ್ 114, ಇವತ್ತಿನ ಪ್ರೈಸ್ 696 ಮತ್ತು ಪ್ರಾಫಿಟ್ 511%. ಅಂದರೆ ಸಚಿನ್ ತೆಂಡೂಲ್ಕರ್ ಅವರು ಅಂದು ಹಾಕಿದ ಹಣ 5 ಕೋಟಿ ಆ ಕಂಪನಿಯಲ್ಲಿ 9 ತಿಂಗಳ ಕೆಳಗೆ, ಇವತ್ತು ಅದು 30.5 ಕೋಟಿಗೆ ತಲುಪಿದೆ. ಪ್ರಾಫಿಟ್ 25.5 ಕ್ರೋರ್ಸ್. ಸಚಿನ್ ತೆಂಡೂಲ್ಕರ್ ಅವರು IPOದಲ್ಲಿ ತಮ್ಮ ಷೇರುಗಳನ್ನು ಮಾರ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಅದರಿಂದಾಗಿ ಫೈನಾನ್ಷಿಯಲಿ ಒಳ್ಳೆ ಬೆನಿಫಿಟ್ ಆಗಿದೆ. ಅದೇ ರೀತಿ ಕ್ರಿಕೆಟರ್ VVS ಲಕ್ಷ್ಮಣ್ ಅವರಿಗೆ 1 ಕೋಟಿ ಇನ್ವೆಸ್ಟ್ ಮಾಡಿಸಿದ್ರು, 228 ರೂಪಾಯಿ ಪರ್ ಶೇರಿನ ಹಾಗೆ, ಮತ್ತು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 3.05 crores ಇನ್ ಅಬೌಟ್ 9 months ಆಫ್ ಟೈಮ್. ಈ ಸೆಲೆಬ್ರಿಟಿಗಳು ಹಣ ಹಾಕಿದ್ರಲ್ಲ, ಶಾರ್ಟ್ ಟೈಮ್ ನಲ್ಲಿ ದೊಡ್ಡ ಅಮೌಂಟ್ ಅನ್ನು ಪಡೆದಿದ್ದಾರೆ. IPOದಲ್ಲಿ ಯಾರು 500 ಚಿಲ್ಲರೆ ರೂಪಾಯಿ ಇಶ್ಯೂ ಪ್ರೈಸ್ ಕೊಟ್ಟಿದಾರಲ್ಲ, ಅವರಿಗೆ ತೆಂಡೂಲ್ಕರ್ ಮತ್ತು ಇತರ ಸೆಲೆಬ್ರಿಟೀಸ್ಗೆ 100-200 ರೂಪಾಯಿಯಲ್ಲಿ ಈ ಶೇರ್ ಅನ್ನು 9 ತಿಂಗಳ ಕೆಳಗೆ ಕೊಟ್ಟಿದ್ರು ಅನ್ನುವಂತ ಯಾವ ವಿಚಾರವೂ ತಿಳಿದಿಲ್ಲ. ನಾವು ಬಹಳ ಸಮಯದಿಂದ ಹೇಳ್ತಾ ಇದ್ದೇವೆ, IPOಗಳನ್ನು ಮಾಡುವ ಉದ್ದೇಶ ಏನು ಅಂತಂದ್ರೆ, ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದವರಿಗೆ ದೊಡ್ಡ ಮೊತ್ತದ ಹಣ ಸಿಗಬೇಕು. ಅವರ ಮುಖ ಬೆಲೆ 10 ರೂಪಾಯಿ ಇದ್ರೆ, ಇವಾಗ ಅವರೇನಾದ್ರೂ 500 ಚಿಲ್ಲರೆಗೆ ಮಾಡ್ಕೊಂಡ್ರೆ ಅವರ ಹಣ 50 ಪಟ್ಟು ಮೇಲಕ್ಕೋಯ್ತು. ಮತ್ತು ಅವರು ಯಾರ್ಯಾರಿಗೆ ಷೇರುಗಳನ್ನು ಹಿಂದಿನ ದಿನಗಳಲ್ಲಿ ಕೊಟ್ಟರು ಅವರಿಗೆ ಶಾರ್ಟ್ ಪೀರಿಯಡ್ ನಲ್ಲಿ ಅವರ ಹಣ ಕೂಡ 4, 5, 6 ಪಟ್ಟು ಮೇಲಕ್ಕೆ ಹೋಯ್ತು. ಈ ರೀತಿ ಸೆಲೆಬ್ರಿಟೀಸ್ಗೆ ಕಡಿಮೆ ರೇಟ್ ನಲ್ಲಿ ನಾವು ಷೇರುಗಳನ್ನು ಕೊಟ್ಟಿದ್ವಿ ಅಂತ ಆ ಇನ್ಫಾರ್ಮೇಶನ್ ಅವರ ಪ್ರಾಸ್ಪೆಕ್ಟಸ್ ಅಲ್ಲಿ ಇತ್ತು, ಆದರೆ ಹೆಚ್ಚಿನ ಜನ ಅದನ್ನು ಓದಿರುವುದಿಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಉದಾಹರಣೆಗೆ ಸೆಲೆಬ್ರಿಟಿ ತೆಂಡೂಲ್ಕರ್ ಅವರಿಗೆ 114 ರೂಪಾಯಿಗೆ ಪರ್ ಶೇರ್ ಕೊಟ್ಟಿದ್ರು ಮತ್ತು 9 ತಿಂಗಳಿನಲ್ಲಿ ಅಂದಾಜು 500ರಿಂದ 600ರಿಂದ 700ವರೆಗೂ ಹೋಗಿದೆ. ಅಂದರೆ 6 ಟೈಮ್ಸ್ ಅಪ್ರಿಸಿಯೇಷನ್ ಆಗಿದೆ. ಅಂದರೆ ಕಂಪನಿಯ ಫಂಡಮೆಂಟಲ್ಸ್ ಇಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಇಷ್ಟು ಸಣ್ಣ ಅವಧಿಯಲ್ಲಿ ಅನ್ನುವಂತ ಪ್ರಶ್ನೆ ಎಲ್ಲರನ್ನು ಕಾಡ್ತದೆ. ನಾವು ಬಹಳ ಸಮಯಗಳಿಂದ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಅಲ್ಲಿ ಏನ್ ಹೇಳ್ತಾ ಬರ್ತಾ ಇದ್ದೇವೆ ಅಂತಂದ್ರೆ, IPOದಲ್ಲಿ ಹಣವನ್ನು ಹಾಕುವಂತ ಅಗತ್ಯತೆ ಇಲ್ಲ, ನೋಡ್ಕೊಳ್ಳಿ, ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಇದೆ, ನೆಗ್ಲೆಕ್ಟ್ ಮಾಡಿ. ಯಾಕಂದ್ರೆ ಸದ್ಯಕ್ಕೆ ಅಪ್ರಿಸಿಯೇಷನ್ ಕಾಣಬಹುದು ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ದಾಗ. ಮುಂದೆ ಏನಾದ್ರೂ ಮಾರ್ಕೆಟ್ ಕೆಳಗೆ ಬಿದ್ದಾಗ ಇಶ್ಯೂ ಪ್ರೈಸಿಂಗ್ ಅಂತ ಕೆಳಗೆ ಹೋಗುತ್ತೆ. ಯಾವ ರೀತಿ LIC ಶೇರುಗಳು ಹಿಂದಿನ ದಿನಗಳಲ್ಲಿ ಲಾಸ್ ಅನ್ನು ಅನುಭವಿಸಿದ್ದಾವೋ ಆ ತರ IPOಗಳ ಇಶ್ಯೂ ಪ್ರೈಸ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ಬೇಕಾದಷ್ಟು ಹೈಪ್ ಅನ್ನು ಕ್ರಿಯೇಟ್ ಮಾಡಿ ಬೇಕಂತ ಓವರ್ ಪ್ರೈಸ್ ಮಾಡಿಟ್ಟಿರ್ತಾರೆ.
ಮತ್ತು ಅದನ್ನು ರಿಟೇಲ್ ಇನ್ವೆಸ್ಟರ್ಸ್ ಅರ್ಥ ಮಾಡ್ಕೊಳ್ಳದೇನೆ ಹಣವನ್ನು ಹಾಕ್ತಾರೆ. ಮತ್ತೆ ಸುಮಾರು ಜನರ ಲಾಜಿಕ್ ಏನು ಅಂತಂದ್ರೆ, ಅಕಸ್ಮಾತ್ ಏನಾದ್ರೂ ಬಂದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ, ಆದರೆ ನಿಮಗೆ ಸಿಕ್ಕುವಂತ ಷೇರುಗಳ ಮಿನಿಮಮ್ ವ್ಯಾಲ್ಯೂ ಕೇವಲ 15,000 ಮಾತ್ರ. ಈ ರೀತಿ IPOಗಳ ಇಶ್ಯೂ ಪ್ರೈಸ್ ಅನ್ನು ಬಹಳ ಜಾಸ್ತಿ ಇಡುವುದರಿಂದ ಮುಂದಿನ 1 ರಿಂದ 3 ವರ್ಷ ಆ ಪರ್ಟಿಕ್ಯುಲರ್ ಶೇರ್ ಮೇಲಕ್ಕೆ ಹೋಗದೇ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇನ್ನು ಮುಂದಿನ 1 ವರ್ಷದಿಂದ 3 ವರ್ಷಕ್ಕೆ ಬರುವಂತ ಪ್ರಾಫಿಟ್ ಅನ್ನು ಆಗಲೇ IPO ಕಂಪನಿಯವರು ತಮ್ಮ ತೆಕ್ಕೆಗೆ ತಗೊಂಡ್ಬಿಟ್ಟಿದ್ದಾರೆ. ಇಂತಹ IPOಗಳು ಮಾರುಕಟ್ಟೆಗೆ ಬಂದ ಮೇಲೆ ಅದರಲ್ಲಿ ಕರೆಕ್ಷನ್ ಆಗ್ಬೋದು, ಮತ್ತೆ ಸುಮಾರು ವರ್ಷ ಅದು ಮೇಲಕ್ಕೆ ಹೋಗದೆ ಇರ್ಬೋದು, ಮಾರುಕಟ್ಟೆ ವೀಕ್ ಆದಾಗ ಇಶ್ಯೂ ಪ್ರೈಸ್ಗಿಂತ ಕಮ್ಮಿ ಬರ್ಬೋದು. ಕಾದು ನೋಡಬೇಕು. ಆಜಾದ್ ಇಂಜಿನಿಯರಿಂಗ್ ಷೇರುಗಳು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಬರುತ್ತೋ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವುದೋ ಒಂದು ಹಣ ವ್ಯಾಲ್ಯೂಯೇಷನ್ ಮಲ್ಟಿಪ್ಲೈ 6 ಟೈಮ್ಸ್ ಆಗುತ್ತೆ 9 ತಿಂಗಳಲ್ಲಿ ಅಂತಂದ್ರೆ ಇದು ಲಾಜಿಕ್ ಅಲ್ಲ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.